ವೀಕ್ಷಕರೇ, ಕನ್ನಡ ಚಿತ್ರರಂಗಕ್ಕೆ ಹೊಸಬ್ರು ಬರಬೇಕು, ಹೊಸತನ ತರಬೇಕು, ಹೊಸ ಕಥೆಗಳು ಗೆಲ್ಲಬೇಕು ಅಂತ ನಮ್ಮ ಚಿತ್ರರಂಗದಲ್ಲಿ ಸಾಕಷ್ಟು ಸಲ ಮಾತುಗಳು ಕೇಳಿಬರ್ತಿರ್ತವೆ. ಆದ್ರೆ ಈ ರೀತಿ ಹೇಳೋರೆ ಈ ಮಾತಿಗೆ ಹಲವು ಸಲ ಬದ್ಧರಾಗಿರೋದಿಲ್ಲ. ಕನ್ನಡದಲ್ಲಿ ಎಷ್ಟು ಜನ ಹೀರೋಗಳಿದ್ದಾರೆ, ವಾರಕ್ಕೆ ಇಲ್ಲಿ ಯಾರ್ಯಾರ ಚಿತ್ರಗಳು ಎಷ್ಟು ಸಂಖ್ಯೆಯಲ್ಲಿ ಬಿಡುಗಡೆ ಆಗ್ತವೆ, ಅವೆಲ್ಲ ಯಾಕೆ ಓಡಲ್ಲ, ಬರೀ ಓಡೋ ಕುದುರೆಗಳನ್ನಷ್ಟೇ ನಮ್ ಜನ ಗೆಲ್ಸೋದ, ಇಂಥ ಮುಂತಾದ ಪ್ರಶ್ನೆಗಳು ಪ್ರತಿ ಸಲ ಹೊಸಬರ ಚಿತ್ರಗಳು ಸೋತಾಗಲೂ ಕೂಡ ಕೇಳ್ಬರ್ತವೆ. ಹಾಗಂತ ಇದು ಕೇವಲ ಹೊಸಬರಿಗೆ ಮಾತ್ರ ಸೀಮಿತ ಅಲ್ಲ. ಚಿತ್ರರಂಗದ ಹಳೆಯ ಯಶಸ್ವಿ ಹೀರೋಗಳ ಮಕ್ಕಳಿಗೂ ಇದು ಅನ್ವಯಿಸಿರೋದು ಸತ್ಯ. ಬೇರೆ ಚಿತ್ರರಂಗಕ್ಕೆ ಹೋಲಿಸಿದರೆ ನಮ್ಮಲ್ಲಿ ಹೀರೋಗಳ ಮಕ್ಕಳ ಸಂಖ್ಯೆ ಕಡಿಮೆ ಇರಬಹುದು, ಇದ್ರ ಜೊತೆ ಅವರ ಸಕ್ಸಸ್ ರೇಟ್ ಕೂಡ ತುಂಬಾ ಕೆಳಗಿದೆ. ಹೀರೋಗಳ ಮಕ್ಕಳು ಕೂಡ ಇಲ್ಲಿ ಹೀರೋ ಆಗುವಂತ ಟ್ರೆಂಡ್ ಹೊಸದೇನಲ್ಲ. ಆದರೆ ತಂದೆಯ ಹೆಸರಿಂದ ಲಾಂಚ್ ಆಗುವಂತ ಅವ್ರ ಮಕ್ಕಳು ಪೈಕಿ ಎಲ್ಲರೂ ಕೂಡ ಕ್ಲಿಕ್ ಆಗಲ್ಲ. ಸಿನಿಮಾಗೆ ಅವರು ಎಂಟ್ರಿಯನ್ನ ಕೊಡೋದು ಸುಲಭ ಇರಬಹುದು, ಆದ್ರೆ ಇಲ್ಲಿ ಗೆಲ್ಲೋದು ಅಷ್ಟು ಸುಲಭ ಅಲ್ಲ. ಅಂತ ಕೆಲವರ ಉದಾಹರಣೆಗಳನ್ನ ಹಾಗೂ ಅದೃಷ್ಟ ಯಾಕೆ ಅವರ ಕೈ ಹಿಡಿಲಿಲ್ಲ ಎಂಬ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಮುಂದೆ ತಿಳಿಯೋಣ. ವೀಕ್ಷಕರೇ, ಮೊದಲನೇದಾಗಿ ನಾವಿಲ್ಲಿ ಹೇಳಬೇಕಾದದ್ದು ನಟ ವಿನೋದ್ ಪ್ರಭಾಕರ್ ಅವ್ರ ಬಗ್ಗೆ. ಇವರನ್ನೇ ಮೊದಲು ಯಾಕೆ ಆಯ್ಕೆಯನ್ನ ಮಾಡ್ಕೊಂಡಿದ್ದು ಅಂದ್ರೆ, ಸಿನಿಮಾಗಳಲ್ಲಿ ನಡೆಸ್ತಾ ಇರುವಂತಹ ಹೀರೋ ಮಕ್ಕಳು ಪೈಕಿ ಇವರೇ ಸ್ವಲ್ಪ ಹೆಚ್ಚು ಹಳಬರು. 2002ರಿಂದನೂ ಕೂಡ ಇವರು ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಅಂದ್ರೆ 23 ವರ್ಷಗಳಿಗೂ ಮೇಲ್ಪಟ್ಟು. ಖ್ಯಾತ ನಟರಾಗಿದ್ದಂತ ಟೈಗರ್ ಪ್ರಭಾಕರ್ ಅವರ ಮಗನಾದ್ರೂ ಕೂಡ ಇವರಿಗೆ ಅದೃಷ್ಟ ಅನ್ನೋದು ಒಲ್ದಿದ್ದು ತುಂಬಾ ತಡವಾಗಿ. ದಿಲ್ ಅನ್ನುವಂತ ಚಿತ್ರದ ಮೂಲಕ 2002ರಲ್ಲಿ ಅವರು ಸ್ಯಾಂಡಲ್ವುಡ್ ನ ಹೀರೋ ಆಗಿ ಪ್ರವೇಶ ಮಾಡಿದ್ರು. ಅದೇ ವರ್ಷ ಅವರ ಫಟಿಂಗ ಅನ್ನುವಂತ ಚಿತ್ರ ಕೂಡ ತೆರೆಗೆ ಬಂತು. ಯಾಕೋ ಅವೆರಡೂ ಕೂಡ ಓಡ್ಲಿಲ್ಲ. ಮುಂದೆ 2005 ಮತ್ತು 2007ರ ನಡುವೆ ಬಂದಂತ ಮಹಾನಗರ, ವಿಐಪಿ, ಸರ್ಕಲ್, ರೌಡಿ ಚಿತ್ರಗಳು ಕೂಡ ಪ್ರೇಕ್ಷಕರಿಗೆ ರುಚಿಸಲಿಲ್ಲ. ಇನ್ನು 2008ರಲ್ಲಿ ನಮ್ಮ ಚಿತ್ರರಂಗದಲ್ಲಿ ಒಂದು ವಿಭಿನ್ನ ಪ್ರಯತ್ನ ನಡೆಯಿತು. ಅದರ ಪರಿಣಾಮವೇ ನವಗ್ರಹ ಅನ್ನುವಂತ ಖ್ಯಾತ ನಟರ ಮಕ್ಕಳೇ ಸೇರಿ ಮಾಡದಂತ ಆಕ್ಷನ್ ಸಸ್ಪೆನ್ಸ್ ಚಿತ್ರ. ಅದರಲ್ಲಿ ಟೋನಿ ಪಾತ್ರ ಅವ್ರಿಗೆ ಸ್ವಲ್ಪ ಕೈ ಹಿಡಿದ್ರು ಕೂಡ ಆ ಯಶಸ್ಸು ಹೆಚ್ಚು ದಿನ ಬಾಳಿಕೆ ಬರಲಿಲ್ಲ. ಮುಂದೆ ಇವರ ನಟನೆಯ ಹೋರಿ, ಟೈಸನ್, ಕ್ರ್ಯಾಕ್ ಹಾಗೂ ಮರಿ ಟೈಗರ್ ಚಿತ್ರಗಳು ಕೂಡ ಭಾರಿ ನಿರೀಕ್ಷೆಯನ್ನ ಹುಟ್ಟಿಸಿದ್ವು. ಈ ಎಲ್ಲದರಲ್ಲೂ ಕೂಡ ಅವರು ವಿವಿಧ ಶೇಡ್ಗಳ ಪಾತ್ರಗಳಲ್ಲಿ ಕಾಣಿಸಿದ್ರು. ಆದ್ರೆ ಆ ಯಾವ ಚಿತ್ರಗಳು ಕೂಡ ಹೆಚ್ಚು ಯಶಸ್ಸನ್ನ ಸಾಧಿಸಲಿಲ್ಲ. ಮುಂದೆ ರಗಡ್ ಮತ್ತು ಶಾಡೋ ಚಿತ್ರಗಳು ಕೂಡ ಅವರಿಗೆ ಹೆಚ್ಚು ಯಶಸ್ಸನ್ನ ತಂದ್ಕೊಡ್ಲಿಲ್ಲ. ಇದಾದ್ಮೇಲೆ 2021ರಲ್ಲಿ ಅವರು ರಾಬರ್ಟ್ ಅನ್ನುವಂತ ಚಿತ್ರದಲ್ಲಿ ನಟ ದರ್ಶನ್ ರವ್ರ ಜೊತೆ ಸ್ನೇಹಿತನ ಪಾತ್ರದಲ್ಲಿ ಮಿಂಚಿದ್ರು. 2023ರಲ್ಲಿ ಬಂದಂತ ಫೈಟರ್ ಕೂಡ ಸಾಧಾರಣ ಯಶಸ್ಸನ್ನ ಗಳಿಸ್ತು. ಇದೀಗ ಇದೇ ವರ್ಷ ತೆರೆ ಕಂಡಿರುವಂತ ಅವರ ನಟನೆಯ ಮಾದೇವ ಚಿತ್ರದಲ್ಲಿ ಅವರ ನಟನೆ ತುಂಬಾ ಸದ್ದನ್ನ ಮಾಡ್ತಿದೆ. ಅಪಾರ ಜನ ಮೆಚ್ಚುಗೆ ಗಳಿಸಿ ಅದು ಯಶಸ್ವಿಯಾಗಿ ರನ್ ಆಗ್ತಿದೆ. ಈ ಒಂದು ರಿವ್ಯೂಗಾಗಿ ಅವರು 23 ವರ್ಷ ಕಾಯ್ಬೇಕಾಯ್ತು. ಇದುವರೆಗೂ ಸುಮಾರು 20ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಡೆಸಿರುವಂತ ಅವರು 15ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಪರಿಪೂರ್ಣ ನಾಯಕನಾಗಿ ಅಭಿನಯಿಸಿದ್ದಾರೆ. ಮಾದೇವ ಚಿತ್ರದ ನಂತರ ಅವರ ಸಕ್ಸಸ್ ಗ್ರಾಫ್ ಮೇಲ್ಮುಖವಾಗಿ ಸಾಗುತ್ತಾ ಕಾದ್ ನೋಡ್ಬೇಕು. ಅಂತ ಸೂಪರ್ ಸ್ಟಾರ್ ನಟನ ಮಗನಾಗಿ ಅವ್ರ ರೀತಿನೇ ಕಟ್ಟು ಮಸ್ತಾಗಿ ಹುರಿಗೊಳಿಸಿದಂತ ದೇಹ, ಖಡಕ್ ಅಭಿನಯ ಹಾಗೂ ನೋಡಿದ ತಕ್ಷಣ ತಂದೆಯ ಆ ಅಜಾನುಬಾಹು ನಿಲುವನ್ನೇ ನೆನಪಿಸುವಂತ ವಿನೋದ್ ರವರು ಆರಂಭದಿಂದನೂ ಕೂಡ ಇಲ್ಲಿ ಶ್ರಮಪಟ್ಟು ಕೆಲಸ ಮಾಡಿದವರು. ಹಲವಾರು ಕಷ್ಟ ಕಾರ್ಪಣ್ಯ ಹಾಗೂ ಅವಮಾನವನ್ನ ಎದುರಿಸಿದವರು. ಇಂಥವರನ್ನ ಕನ್ನಡಿಗರು ಗೆಲ್ಲಿಸ್ತಾ ಇದ್ದದ್ದು ಚಿತ್ರರಂಗದ ದೌರ್ಭಾಗ್ಯ ಅಂತಾನೆ ಹೇಳಬಹುದು. ವೀಕ್ಷಕರೇ, ಇನ್ನು ಎರಡನೇದಾಗಿ ನಾವಿಲ್ಲಿ ಹೇಳಬೇಕಾದದ್ದು ನಟ ಪ್ರಜ್ವಲ್ ದೇವರಾಜ್ ಅವ್ರ ಬಗ್ಗೆ. ವೀಕ್ಷಕರೇ, ನಟ ದೇವರಾಜ್ ಅವರು ಪೋಷಕ ಪಾತ್ರ ಹಾಗೂ ವಿಲನ್ ಪಾತ್ರಗಳ ಮೂಲಕ ನಾಯಕ ನಟ ಆದವರು. ಅವರು ಚಿತ್ರರಂಗದಲ್ಲಿ ತುಂಬಾ ವರ್ಷ ಸೈಕಲ್ ಅನ್ನ ಹೊಡೆದು ಹೀರೋ ಆದವರು. ಒಂದು ಕಾಲದಲ್ಲಿ ಪ್ರೊಡ್ಯೂಸರ್ಗಳಿಗೆ ಅವರ ಕಾಲ್ ಶೀಟ್ ಕೂಡ ಸಿಗ್ತಾ ಇರಲಿಲ್ಲ. ಅಂತ ಉತ್ತುಂಗದಲ್ಲಿ ಇದ್ದಂತ ನಟ ದೇವರಾಜ್ ಅವರು, ಅವರ ಮಗನಾದಂತ ಈ ಪ್ರಜ್ವಲ್ ದೇವರಾಜ್ ಅವರು ಚಿತ್ರರಂಗಕ್ಕೆ ಪ್ರವೇಶ ಪಡೆದ್ರು. 2007ರಲ್ಲಿ ಇವರ ನಟನೆ ಸಿಕ್ಸರ್ ಹಾಗೂ ಗೆಳೆಯ ಎಂಬ ಚಿತ್ರಗಳು ತೆರೆಗೆ ಬಂದಿದ್ವು. ಆ 2 ಚಿತ್ರಗಳು ಕೂಡ ಆಗ ಹಿಟ್ ಆಗಿದ್ವು. ಇದೇ ಯಶಸ್ಸಿನ ಗುಂಗಲ್ಲಿ ಮರು ವರ್ಷ ಇವರ 2 ಚಿತ್ರಗಳು ತೆರೆಗೆ ಬಂದ್ವು. ಅದರಲ್ಲಿ ಮೆರವಣಿಗೆ ಓಡ್ತು. ಮುಂದೆ 2009ರಲ್ಲಿ ಬಂದಂತ ಜೀವ, ಗುಲಾಮ, ಕೆಂಚ ಚಿತ್ರಗಳನ್ನ ಕನ್ನಡಿಗರು ಕೈ ಹಿಡಿಲಿಲ್ಲ. ಇನ್ನು 2011ರಲ್ಲಿ ಇವರ ನಟನೆಯ 4 ಚಿತ್ರಗಳು ತೆರೆಗೆ ಬಂದ್ವು. ಅವುಗಳ ಪೈಕಿ ಮುರಳಿ ಮೀಟ್ಸ್ ಮೀರಾ ಸ್ವಲ್ಪ ಪರವಾಗಿರಲಿಲ್ಲ. ಮುಂದೆ 2012ರಿಂದ 2025ರವರೆಗೂ ಇವರ ನಟನೆಯ 24 ಚಿತ್ರಗಳು ತೆರೆಗೆ ಬಂದಿದ್ವು. ಅವುಗಳಲ್ಲಿ ಚೌಕ ಹಾಗೂ ಜೆಂಟಲ್ಮನ್ ಚಿತ್ರಗಳ ಹೊರತಾಗಿ ಯಾವು ಕೂಡ ಗೆಲ್ಲಿಲ್ಲ. ನಟ ಪ್ರಜ್ವಲ್ ನೋಡೋದಿಕ್ಕೆ ಒಳ್ಳೆ ಹೈಟ್, ಒಳ್ಳೆ ಕಲರ್, ಒಳ್ಳೆಯ ಲುಕ್, ಸ್ಮೈಲ್, ಇದೆಲ್ಲದರ ಜೊತೆ ಡ್ಯಾನ್ಸ್ ಕೂಡ ಚೆನ್ನಾಗಿ ಮಾಡ್ತಾರೆ. ಆದ್ರೆ ಪ್ರತಿ ಸಿನಿಮಾದಲ್ಲೂ ಕೂಡ ತಮ್ಮ ನಟನೆಯ ಶೈಲಿ ಒಂದೇ ತರ ಇರುತ್ತೆ ಅನ್ನೋದು ಸಿನಿ ಪ್ರೇಕ್ಷಕರಲ್ಲಿ ಬಂದಂತ ಅಭಿಪ್ರಾಯ. ಈಗಲೂ ಕೂಡ ಸಿನಿಮಾಗಳಲ್ಲಿ ಸಕ್ರಿಯ ಆಗಿರುವಂತ ಇವರು ಯಾವುದೇ ಸ್ಟಾರ್ಡಮ್ ಇಲ್ಲದೆ ಈಗಾಗಲೇ ಆಲ್ಮೋಸ್ಟ್ 20 ವರ್ಷ ಚಿತ್ರರಂಗದಲ್ಲಿ ಕಳೆದಿದ್ದಾರೆ. ಅಭಿಮಾನಿಗಳು ಇವರನ್ನ ತಲೆ ಮೇಲೆ ಕೂರಿಸಿಕೊಂಡು ಮೆರೆಸುವಂತ ಯಾವ ಚಿತ್ರಗಳು ಕೂಡ ಇದುವರೆಗೂ ಬಂದಿಲ್ಲ. ಅಂತ ದೊಡ್ಡ ಹಿಟ್ ಅನ್ನ ಇವರು ಇದುವರೆಗೂ ಕೊಟ್ಟಿಲ್ಲ. ಆದಷ್ಟು ಬೇಗ ಅಂತ ಒಂದು ಹಿಟ್ ಚಿತ್ರವನ್ನ ಪ್ರಜ್ವಲ್ ಅವರು ಕೊಡ್ಲಿ, ಅವ್ರಿಗೆ ಅಂತ ಸಮಯ ಆದಷ್ಟು ಬೇಗ ಬರ್ಲಿ ಅಂತ ಆಶಿಸೋಣ. ಇನ್ನು ಮೂರನೇದಾಗಿ ನವರಸ ನಾಯಕ ಜಗ್ಗೇಶ್ ಅವರ ಮಗನಾದಂತ ಗುರುರಾಜ್ ಬಗ್ಗೆ. ವೀಕ್ಷಕರೇ, ನಟ ಜಗ್ಗೇಶ್ ರವರು ಕನ್ನಡ ಚಿತ್ರರಂಗ ಕಂಡಂತ ಒಬ್ಬ ಅದ್ಭುತ ಹಾಸ್ಯ ಕಲಾವಿದ. ಬಹುಶಃ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಹಾಸ್ಯ ನಾಯಕ ನಟನಾಗಿ ಅವರಷ್ಟು ಯಶಸ್ಸನ್ನ ಕಂಡಂತ ಇನ್ನೊಬ್ಬ ಕಲಾವಿದ ಇಲ್ಲಾಂದ್ರೆ
ತಪ್ಪಾಗಲ್ಲ. ಅವ್ರಿಗೆ ಇರುವಂತ ಆ ಕಾಮಿಡಿ ಟೈಮಿಂಗ್ ಬಹುಶಃ ಕನ್ನಡ ಚಿತ್ರರಂಗದಲ್ಲಿ ಬೇರೊಬ್ಬ ನಾಯಕ ನಟನಿಗೆ ಇಲ್ಲ. ಇವರು ಕೂಡ ಕನ್ನಡ ಸಿನಿಮಾದಲ್ಲಿ ನಾಯಕನ ಪಟ್ಟಕ್ಕೆ ಏರೋದಕ್ಕೆ ತುಂಬಾನೇ ಕಷ್ಟಪಟ್ಟಂತ ವ್ಯಕ್ತಿ. ಇವರು ಹಲವಾರು ಹಿಟ್ ಚಿತ್ರಗಳನ್ನ ಕೊಟ್ಟಿದ್ದಾರೆ. ಅದಷ್ಟೇ ಅಲ್ಲದೆ ಇವತ್ತಿಗೂ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಾರೆ. ಇವರ ಮಗನಾದ ಗುರುರಾಜ್ 2002ರಲ್ಲಿಯೇ ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡಿದ್ರು. 2009ರಲ್ಲಿ ಬಂದಂತ ರೀಮೇಕ್ ಚಿತ್ರ ಆದಂತ ಗಿಲ್ಲಿ ಸಿನಿಮಾ ಭಾರಿ ನಿರೀಕ್ಷೆಯನ್ನ ಹುಟ್ಟಾಕಿತ್ತು. ಇದರಲ್ಲಿ ನಟ ಗುರುರಾಜ್ ಅವರು ನಡೆಸೋದಕ್ಕೆ ಪಟ್ಟ ಪ್ರಯತ್ನ ಸ್ಪಷ್ಟವಾಗಿ ಕಂಡಿತಾದ್ರೂ ಮೂಲ ಚಿತ್ರಕ್ಕೆ ಹೋಲಿಸಿದ್ರೆ ಈ ಚಿತ್ರ ಸಪ್ಪೆ ಅನ್ನುವಂತ ಮಾತು ಆಗ ಕೇಳಿ ಬಂದಿದ್ವು. ಇದರಲ್ಲಿ ನಟಿ ರಾಕುಲ್ ಪ್ರೀತ್ ರವರ ಜೊತೆ ನಟ ಗುರುರಾಜ್ ರವರ ಕೆಮಿಸ್ಟ್ರಿ ವರ್ಕೌಟ್ ಆಗಿಲ್ಲ ಅಂತ ಸಿನಿ ವಿಮರ್ಶೆಗಳನ್ನ ಬರೆಯಲಾಗಿತ್ತು. 2012ರಲ್ಲಿ ಬಂದಂತ ಇವರ ಗುರು ಚಿತ್ರದಲ್ಲಿ ಗುರುರಾಜ್ ರವರ ನಟನೆ ಬಗ್ಗೆ ಉತ್ತಮ ರಿವ್ಯೂಗಳು ಕೇಳಿ ಬಂದಿದ್ವು. ಆ ಒಂದು ಸಿನಿಮಾದಲ್ಲಿ ಇವರು ತುಂಬಾ ಚೆನ್ನಾಗೇನೆ ನಟಿಸಿದ್ರು. ಆದ್ರೆ ಆ ಬಳಿಕ ಬಂದಂತ ಅವರ ಯಾವುದೇ ಚಿತ್ರಗಳು ಓಡ್ಲಿಲ್ಲ. ಇವರ ತಂದೆ ಜಗ್ಗೇಶ್ ನವರಸ ನಾಯಕ ಅನ್ನುವಂತ ಹೆಗ್ಗಳಿಕೆ ಜೊತೆ ಮುಖದಲ್ಲಿ ಎಲ್ಲಾ ಭಾವನೆಗಳನ್ನು ಕೂಡ ಏಕಕಾಲಕ್ಕೆ ಹೊರಹಾಕುವಂತ ತಮ್ಮ ಅಪರೂಪದ ಪ್ರತಿಭೆಯಿಂದ ಗೆದ್ದಿದ್ದವರು. ಆದ್ರೆ ಅಂತವ್ರ ಮಗ ಗುರು ಸದಾ ಒಂದೇ ಮುಖಭಾವ ಎಂಬ ಆರೋಪಗಳು ಕೇಳಿಬಂದ್ವು. ಇದೇ ಕಾರಣಕ್ಕೆ ಅವರ ಕರಿಯರ್ ಏರಿಕೆಯನ್ನ ಕಾಣಲಿಲ್ಲ. ಇನ್ನು 4ನೇದು ಅಭಿಮನ್ಯು ಕಾಶಿನಾಥ್ ರವರ ಬಗ್ಗೆ ಹೇಳಬಹುದು. 2009ರಲ್ಲಿ ಇವರ ನಟನೆಯ ಬಾಜಿ ಅನ್ನುವಂತ ಚಿತ್ರ ತೆರೆಗೆ ಬಂತು. ಹಿರಿಯ ನಟ ಮತ್ತು ನಿರ್ದೇಶಕರಾಗಿದ್ದಂತ ಕಾಶಿನಾಥ್ ರವರ ಮಗ ಸಿನಿಮಾಗೆ ಲಾಂಚ್ ಆಗುವಂತ ಸುದ್ದಿ ಆಗ ಸಿನಿ ರಸಿಕರ ಕುತೂಹಲವನ್ನ ಕೆರಳಿಸಿತ್ತು. ಇವ್ರ ಮೇಲೆ ಆಗ ತುಂಬಾ ನಿರೀಕ್ಷೆಗಳು ಸೃಷ್ಟಿಯಾಯಿತು. ಆದ್ರೆ ಅವರ ಮೊದಲ ಸಿನಿಮಾನೇ ಪ್ರೇಕ್ಷಕರ ತೀವ್ರ ತಿರಸ್ಕಾರಕ್ಕೆ ಒಳಗಾಯಿತು. 2012ರಲ್ಲಿ ಬಂದಿದಂತ 12 AM ಮಧ್ಯರಾತ್ರಿ ಅನ್ನುವಂತ ಚಿತ್ರದ ಇವರ ಅಭಿನಯಕ್ಕೆ ಉತ್ತಮ ಅಂಶ ಸಿಕ್ಕಿತಾದ್ರೂ ಸಿನಿಮಾ ಅಷ್ಟೇನು ಯಶಸ್ಸನ್ನ ಸಾಧಿಸಲಿಲ್ಲ. ಇನ್ನು 2024ರಲ್ಲಿ ಇವರ ನಟನೆಯ ಎಲ್ಲಿಗೆ ಪಯಣ ಯಾವುದೋ ದಾರಿ ಅನ್ನುವಂತಹ ಚಿತ್ರ ರಿಲೀಸ್ ಕೂಡ ಆಯಿತು. ಇದಕ್ಕೆ IMDb 8.2 ರೇಟಿಂಗ್ ಅನ್ನ ಕೊಟ್ಟಿದೆ. ಹಾಗೂ 2025ರ ಇದೇ ವರ್ಷ ಬಂದಂತ ಇವರ ಹೊಸ ಚಿತ್ರ ಸೂರಿ ಲವ್ಸ್ ಸಂಧ್ಯಾ ಅನ್ನುವಂತ ಚಿತ್ರಕ್ಕೂ ಕೂಡ IMDbಯಲ್ಲಿ 8.5 ರೇಟಿಂಗ್ ಸಿಕ್ಕಿದೆ. ಇವೆರಡು ಕೂಡ ಭರವಸೆಯ ಚಿತ್ರಗಳು ಅನ್ನೋದಕ್ಕೆ ಅಡ್ಡಿ ಇಲ್ಲ. ಆದ್ರೆ ಎಷ್ಟು ಜನ ಪ್ರೇಕ್ಷಕರು ಈ ಒಂದು ಸಿನಿಮಾವನ್ನ ನೋಡಿದ್ರು ಅನ್ನುವಂತ ಪ್ರಶ್ನೆ ಉದ್ಭವಿಸುತ್ತೆ. ವೀಕ್ಷಕರೇ, ಕನ್ನಡ ಚಿತ್ರರಂಗಕ್ಕೆ ತಮ್ಮ ಹೊಸ ರೀತಿಯ ಕತೆ, ನಿರ್ದೇಶನ ಮತ್ತು ನಟನೆಯಿಂದ ಹೊಸದೇ ಆಯಾಮ ಕಲ್ಪಿಸಿದಂತ ಒಂದು ಕಾಲದ ಟ್ರೆಂಡ್ ಸೆಟರ್ ಆಗಿದಂತ ಕಾಶಿನಾಥ್ ರವರಂತಹ ಪ್ರತಿಭಾನ್ವಿತರ ಮಗ ಅವ್ರ ಹಾಗೆ ಬೆಳೆಯೋದಿಕ್ಕೆ ಸಾಧ್ಯವಾಗದೇ ಇದ್ದದ್ದು ಯಾರ ದೌರ್ಭಾಗ್ಯನೋ ಗೊತ್ತಿಲ್ಲ. ಇನ್ನು 5ನೇದಾಗಿ ಮನೋರಂಜನ್ ರವಿಚಂದ್ರನ್ ಬಗ್ಗೆ ಹೇಳಬೇಕು. 2017ರಲ್ಲಿ ಇವರ ನಟನೆಯ ಸಾಹೇಬ ಚಿತ್ರ ತೆರೆ ಕಾಣುತ್ತೆ. ಆಗ ರವಿಚಂದ್ರನ್ ಅವರ ಮಗ ಹೀರೋ ಆಗುವ ಬಗ್ಗೆ ಅನೇಕರಲ್ಲಿ ಕುತೂಹಲ ಹಾಗೂ ಅತೀವ ನಿರೀಕ್ಷೆ ಇತ್ತು. ಅದೇ ಒಂದು ನಿರೀಕ್ಷೆ ಬೆನ್ನಲ್ಲೇ ಸಾಹೇಬ ಚಿತ್ರ ರಿಲೀಸ್ ಆಗಿ ಮಿಕ್ಸ್ಡ್ ಹಾಗೂ ಪಾಸಿಟಿವ್ ರಿವ್ಯೂ ಅನ್ನ ಪಡೀತು. ಆದ್ರೆ ಮುಂದೆ ಬಂದಂತ ಅವರ ಯಾವುದೇ ಚಿತ್ರಗಳು ಕೂಡ ಗಲ್ಲಾದಲ್ಲಿ ಸದ್ದನ ಮಾಡಲೇ ಇಲ್ಲ. ಇನ್ನು ಇವರ ಸೋದರ ವಿಕ್ರಮ್ ಕೂಡ 2022ರಲ್ಲಿ ತ್ರಿವಿಕ್ರಮ ಅನ್ನುವಂತ ಸಿನಿಮಾದಲ್ಲಿ ನಾಯಕರಾಗಿ ಎಂಟ್ರಿಯನ್ನ ಕೊಟ್ರು. ಆದ್ರೆ ಅದು ಕೂಡ ಜನಮಾನಸದಲ್ಲಿ ಉಳಿಯದೆ ಕಣ್ಮರೆಯಾಯಿತು. ಈಗ ಅವರ ಮುದೋಳ್ ಎಂಬ ಚಿತ್ರ ರಿಲೀಸ್ಗೆ ರೆಡಿ ಇದೆ. ಈ ಒಂದು ಸಿನಿಮಾ ಹೋದ್ರೂ ಅವರ ಕೈ ಹಿಡಿಯುತ್ತಾ ಕಾದ್ ನೋಡ್ಬೇಕಿದೆ. ಇನ್ನು 6ನೇದಾಗಿ ನಟ ಅಭಿಷೇಕ್ ಅಂಬರೀಶ್ ಅವ್ರ ಬಗ್ಗೆ ಈವರೆಗೂ ಇವರ ನಟನೆಯ 2 ಚಿತ್ರಗಳು ತೆರೆಗೆ ಬಂದಿರೋದು. 2019ರಲ್ಲಿ ಇವರು ಅಮರ್ ಅನ್ನುವಂತ ಸಿನಿಮಾದ ಮೂಲಕ ಎಂಟ್ರಿಯನ್ನ ಕೊಟ್ರು. ಅಂಬರೀಶ್ ಮಗ ಸಿನಿಮಾಗೆ ಬರ್ತಾರಂತೆ ಅನ್ನುವಂತ ಕಾತರ ಹಲವರಲ್ಲಿತ್ತು. ಈ ಚಿತ್ರದ ಮುಹೂರ್ತದ ಸಮಯದಲ್ಲಿ ನಟ ಅಂಬರೀಶ್ ಇನ್ನೂ ಕೂಡ ಇದ್ರು. ಆದ್ರೆ ಇದು ತೆರೆ ಕಾಣುವಷ್ಟರಲ್ಲಿ ಅವರು ನಮ್ಮನ್ನೆಲ್ಲ ಅಗಲಿ ಹೋಗ್ಬೇಕಾಗಿ ಬಂದದ್ದು ನಮ್ಮೆಲ್ಲರ ದುರದೃಷ್ಟ. ಅಮರ್ ಚಿತ್ರ 300 ಚಿತ್ರಮಂದಿರಗಳಲ್ಲಿ ಏಕಕಾಲಕ್ಕೆ ತೆರೆ ಕಂಡ್ರು ಕೂಡ ಎಲ್ಲಾ ಕಡೆ ಅದರ ಬಗ್ಗೆ ನಕಾರಾತ್ಮಕ ವಿಮರ್ಶೆಗಳು ಹೆಚ್ಚಾಗಿ ಕೇಳಿಬಂದ್ವು. ಇದಾದ ನಂತರ ಸೂರ್ಯ ಅವರ ನಿರ್ದೇಶನದಲ್ಲಿ ಅವರ ಬಹುನಿರೀಕ್ಷಿತ ಚಿತ್ರ ಬ್ಯಾಡ್ ಮ್ಯಾನರ್ಸ್ 2023ರಲ್ಲಿ ತೆರೆಗೆ ಬಂತು. ಕೆಲವು ಪತ್ರಿಕೆಗಳಲ್ಲಿ ಇದ್ರ ಬಗ್ಗೆ ಸುಮಾರಾಗಿ ಪಾಸಿಟಿವ್ ರೇಟಿಂಗ್ ಸಿಕ್ಕಿದ್ರು ಕೂಡ ಈ ಚಿತ್ರ ಅನ್ಕೊಂಡಷ್ಟು ನಿರೀಕ್ಷೆಯನ್ನ ಕಾಣಲಿಲ್ಲ. ಅಭಿಷೇಕ್ ರವರು ಇನ್ನೂ ಕೂಡ ಅಭಿನಯದಲ್ಲಿ ಸಾಕಷ್ಟು ಮಗ್ಬೇಕು ಅಂತ ಜನ ಮಾತನಾಡ್ಕೊಂಡ್ರು. ಈಗ ಅವರ ಕಾಳಿ ಅನ್ನುವಂತ ಚಿತ್ರದ ಚಿತ್ರೀಕರಣ ನಡೀತಾ ಇದೆ. ಕಳೆದ 6 ವರ್ಷಗಳಲ್ಲಿ ಅಭಿಷೇಕ್ ಯಾವುದೇ ಹೊಸ ಭರವಸೆಯನ್ನ ಉಂಟು ಮಾಡಿಲ್ಲ. ಅವರ ತಂದೆ ಅಂಬರೀಶ್ ರವರು ನಟನೆಯಲ್ಲಿ ರೆಬಲ್ ಅಂತ ಕರ್ಸ್ಕೊಂಡವರು. ಆದ್ರೆ ಅವ್ರ ಮಗ ತಂದೆ ಹಾಗೆ ಸಿನಿಮಾದಲ್ಲಿ ರೆಬಲ್ ಆಗೋದಕ್ಕೆ ಇನ್ನೂ ಶ್ರಮ ಪಡುವಂತ ಅಗತ್ಯ ಬಹಳ ಇದೆ. ವೀಕ್ಷಕರೇ, ಈಗ ನಾವು ಹೇಳಿದಂತ ಅಷ್ಟು ಜನಗಳ ಅಪ್ಪಂದ್ರು ಕೂಡ ಚಿತ್ರರಂಗದಲ್ಲಿ ಎಲ್ಲರೂ ಕೂಡ ಘಟಾನುಘಟಿಗಳೇ. ಅವರು ಆ ಒಂದು ಸ್ಥಾನಕ್ಕೆ ಬರೋದಕ್ಕೆ ಪಟ್ಟಂತ ಕಷ್ಟ ಅಷ್ಟಿಷ್ಟಲ್ಲ. ಅವರೆಲ್ಲರನ್ನು ಕೂಡ ಸಿನಿಮಾ ರಂಗಕ್ಕೆ ಬಂದ ತಕ್ಷಣ ಪ್ರೇಕ್ಷಕರು ರೆಡ್ ಕಾರ್ಪೆಟ್ ಅನ್ನ ಹಾಸಿ ವೆಲ್ಕಮ್ ಮಾಡ್ಕೊಳ್ಳಿಲ್ಲ. ಅವರೆಲ್ಲರೂ ಕೂಡ ಹಂತ ಹಂತವಾಗಿ ಕಷ್ಟಪಟ್ಟು ಮೇಲೆ ಬಂದಂತ ಮಹಾನ್ ನಟರು. ಅಂತ ಸ್ಟಾರ್ ಮಕ್ಕಳಿಗೆ ಇಲ್ಲಿ ಎಲ್ಲಾ ಕೂಡ ಸುಲಭವಾಗಿ ಸಿಗುತ್ತೆ ಅಂತ ನಾವು ಅನ್ಕೊಳ್ತೀವಿ. ಆದ್ರೆ ಅವರು ಯಾರ ಮಕ್ಕಳೇ ಆಗಿರ್ಲಿ, ಅವರಲ್ಲಿ ನಿಜವಾದಂತ ಕಲೆ ಇದ್ರೆ ಹಾಗೂ ಅದು ಜನರಿಗೆ ಇಷ್ಟ ಆದ್ರೆ ಮಾತ್ರ ಅದೃಷ್ಟ ಅವ್ರ ಕೈಯನ್ನ ಹಿಡಿಯುತ್ತೆ. ಇಲ್ವಾದ್ರೆ ಇಲ್ಲ ಅನ್ನೋದಕ್ಕೆ ಈಗ ನಾನು ಹೇಳಿದಂತ ಅಷ್ಟು ಜನ ಕೂಡ ಸಾಕ್ಷಿ. ಅದು ಅಷ್ಟು ಸುಲಭ ಆಗಿದ್ರೆ ಇವತ್ತು ಎಲ್ಲಾ ಚಿತ್ರರಂಗದ ಎಲ್ಲಾ ಹೀರೋಗಳ ಮಕ್ಕಳು ಕೂಡ ಗೆಲ್ತಾ ಇದ್ರು. ಇಲ್ಲಿ ಯಾರೋ ಇನ್ಯಾರನ್ನು ಕೂಡ ಬಲವಂತವಾಗಿ ತುಳಿಯೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಪ್ರತಿಭೆ ಇದ್ದವರನ್ನ ಯಾರು ಕೂಡ ಏನ್ ಮಾಡೋದಕ್ಕೂ ಸಾಧ್ಯ ಇಲ್ಲ. ಹಾಗಂತ ಸ್ಟಾರ್ ಹೀರೋಗಳ ಮಕ್ಕಳನ್ನ ಯಾರು ಕೂಡ ಅವರ ತಂದೆ ತಾಯಿ ಮುಖ ನೋಡಿ ಗೆಲ್ಸೋದಿಲ್ಲ. ಇಲ್ಲಿ ಗೆಲ್ಲೋದಕ್ಕೆ ಸ್ವಂತ ಪ್ರತಿಭೆ, ಶ್ರಮ, ಡೆಡಿಕೇಶನ್, ಹಂಬಲ್ನೆಸ್ ಹಾಗೂ ಇದರ ಜೊತೆ ಅದೃಷ್ಟ ಇವೆಲ್ಲವೂ ಕೂಡ ಕೈ ಹಿಡಿಬೇಕು. ಕಾಲಕ್ಕೆ ತಕ್ಕಂತೆ ಅಭಿನಯದ ವರ್ಸೆ ವಿಕಾಸವಾಗಬೇಕು. ಅಭಿನಯದ ಶೈಲಿ ಮತ್ತು ಮಾತಿನ ವೈಖರಿ ಪಳಗಬೇಕು. ಆಂಗಿಕ ಅಭಿನಯ, ಹಾವಭಾವ,
ಮುಖದಲ್ಲಿ ಹೊರಹೊಮ್ಮುವಂತ ಭಾವನೆ, ನೃತ್ಯ, ಫೈಟ್, ಲುಕ್ ಇದೆಲ್ಲ ಇದ್ರೇನೆ ಯಾವುದೇ ಕಲಾವಿದ ಇಲ್ಲಿ ಗೆಲ್ಲೋದಿಕ್ಕೆ ಸಾಧ್ಯ. ಇಲ್ವಾದ್ರೆ ಇಲ್ಲಿ ಎಷ್ಟೇ ಸೈಕಲ್ ಹೊಡೆದ್ರೂ ಕೂಡ ಗೆಲುವು ಅನ್ನೋದು ಗಗನ ಕುಸುಮವಾಗಿನೇ ಉಳಿಯುತ್ತೆ. ಒಟ್ನಲ್ಲಿ ಇಷ್ಟು ವರ್ಷಗಳ ಕಾಲ ಗೆಲುವನ್ನ ಕಾಣದೆ ಸೋಲಿನ ನಿರಂತರ ಹೊಳೆಯಲ್ಲಿ ಈಜುತ್ತಿರುವಂತ ಶುಭವನ್ನ ಹಾರೈಸೋಣ. ಮುಂದೆ ಬರುವಂತ ಚಿತ್ರಗಳು ಅವ್ರ ಕೈ ಹಿಡಿಲಿ, ಅವರು ಕೂಡ ತಮ್ಮ ತಂದೆಯ ರೀತಿ ದೊಡ್ಡ ನಟರಾಗಿ ಬೆಳೆಯಲಿ ಅಂತ ಆಶಿಸ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.